ಎಲ್ಲಿ ಹೋಗಿದ್ಲೆ? ನಿನ್ನ ಕಡೆ ಒಂದು ವಿಷಯ ಹೇಳೋದಿತ್ತು. ಮುಂಜಾನೆಯಿಂದ ಹುಡುಕಾಕತ್ತೀನಿ, ನೀ ಇಲ್ಲಿ ಸಾಲಿ ಕಡೆ ಬಂದಿತ್ತಿಯಲ್ಲ. ಅಂಥದ್ದೇನೈತ್ಲೆ ವಿಷಯ? ಹೇಳ, ಈಗೇನಾತ ಹೇಳಲ್ಲ. ಮುಂಜಾನೆ ನಾನು ಲೈಬ್ರರಿಗೆ ಹೋಗಿದ್ನಿ, ಅಲ್ಲಿ ಪೇಪರ್ದಾಗ ಓದಿದ್ನಿ. ಬೆಂಗಳೂರಾಗ 15,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರಂತ, ಪ್ಲಸ್ ಊಟ ಕೊಡ್ತಾರಂತ, ರೂಮ್ ಕೊಡ್ತಾರಂತ. ತಿಂಗಳಿಗೆ 15,000 ರೂಪಾಯಿ ಹೋಗುನು ಕೆಲಸಕ್ಕೆ. ನಾ ಹೋಗ್ತಾನೆ, ನೀ ಬರ್ತೀ? ಹೌದಲೇ, ನಮ್ಮ ಮನ್ಯಾಗ ಕೇಳಿ ನೀನು ಏನು ಅನ್ನೋದು ಹೇಳ್ತಾನ. ನಾಳೆ ಹುಬ್ಳಿಯಿಂದ ಬೆಂಗಳೂರಿಗೆ ಟ್ರೈನ್ ಐತೆ, ನಾ ಹೊಂಟಿದ್ದೀನಿ ಸಾಯಂಕಾಲ. ಏನು ಅನ್ನೋದು ಹೇಳಿ ನನಗೆ. ಹಂಗಾರೆ ನೀ ಇಲ್ಲೇ ನಿಂದ್ರನೆ, ನಮ್ಮ ಅಪ್ಪನ ಕೇಳ್ಕೊಂಡ್ ಬರ್ತಾನೆ ಒಂದು ಮಾತು. ಅಗರ್ ಬಾರಲಿ, ಅಟ್ಯಾಗ ಓಡಿ ಬರಾಕತಿ. ನಮ್ದು ಚಲೋ ಆಕತಿ ಒಲೆ. 1 ವರ್ಷ ಹೋಗಿ ಬರೋಣ. 15,000 ರೂಪಾಯಿ ಅಂದ್ರೆ ಸಾಲಗೆಲ್ಲ ಹರ್ಕೊಂಡಂಗೆ ಆಕತಿ, ಮನೆ ಕಟ್ಟಾಕ ಅನುಕೂಲ ಆಕತಿ. 1 ವರ್ಷ ಹೋಗಿ ಬರೋಣ ತೋರ್ಲೆ ದೋಸ್ತ. ಇಲ್ಲೇಪ ಹೋಗಿ ಬಾ ಅಂತ ನಮ್ಮಪ್ಪನು. ಭಾಳ ಖುಷಿ ಆತ್ಲೆ ದೋಸ್ತ. ನಾಳೆ ಪ್ಯಾಕ್ ಮಾಡ್ಕೊ, ನಾಳೆ ಹೋಗುನು ಬೆಂಗಳೂರು ಹೋಗುನು ಕೆಲ್ಸಕ್ಕೆ. ಆಯ್ತು, ನಾ ಈಗ ಮನೆಗೆ ಹೋಗ್ತೇನಂಗಾರ. ಹೌದಾ, ನಾನು ಮನೆಗೆ ಹೋಗ್ತಾನೆ. ಹೋಗಿ ನಾನು ಅರ್ವಿ ಪ್ಯಾಕ್ ಮಾಡ್ಕೊತಾನೆ. ಏನು ದೋಸ್ತ, ಬೆಂಗಳೂರು ದೊಡ್ಡದು ಭಾಳ ಆಯಿತು. ಅವ್ನು ಕರೆ ಹೇಳಿ ನಾನು ಇಲ್ಲೂ ನೋಡು, ಮತ್ತು ಮನ್ಯಾಗ ಹೇಳಿ ಬಂದಿದ್ದೇವೆ ನಾವು. 15,000 ರೂಪಾಯಿ ರೊಕ್ಕ ಕೊಡ್ತಾನಂತ ಹೇಳಿದಾರು. ಇಲ್ಲಿ ನೋಡ್ರೆ ಮಂದಿ ಅಟ್ಟೈತೆ, ನನಗಂತೂ ಅಂಜಿಕೆ ಬರತ್ತೈತಿಲೇ. ಹೆದರ್ ಬೇಡೋಲೆ, ಅವೇನು ಮಾಡ್ತಾನೆ ನಮಗೆ? ಇಲ್ಲ ಅಂತ ಹೇಳಿದ್ರೆ ಊರಿಗೆ ಹೋಗೋದು. ಊರಿಗೆ ಹೋದ್ರೆ ಅವಮಾನ ಆಕತ್ಲೆ. 15,000 ರೂಪಾಯಿ ಪಗಾರ ಹೇಳಿದ್ವಿ, ಊಟ ಕೊಡ್ತಾರೆ, ರೂಮ್ ಕೊಡ್ತಾರೆ ಅಂತ ಹೇಳಿದ್ವಿ. ಊರಿಗೆ ಹೋಗಿ ಮಕ ಹೆಂಗೆ ತೋರಿಸೋದಲೇ? ಅಂಥದ್ದೇನಾಗೋದಿಲ್ಲ. ಫೋನ್ ಹಚ್ಚುನ್ ತೋಂಗ, ತೆಗಿ ಫೋನ್ ಹಚ್ಚುನವಂಗ. ದೋಸ್ತ ಫೋನ್ ಹಚ್ಚಂತ ತಡಿ ಅವಂಗ, 1 ನಿಮಿಷ ತಡೀನಿ. ಹಲೋ ಹಲೋ, ಹಾಂ ರಿಂಗ್ ಆತದ್ರಿ. ಹಲೋ ರೀ, ನಾವು ರೀ ಧಾರವಾಡದಿಂದ ಬಂದಿದ್ದೇವ್ರಿ ಇಲ್ಲಿ ಕೆಲ್ಸಕ್ಕಂತೆ. ಮೊನ್ನೆ ನಿಮಗೆ ಫೋನ್ ಹಚ್ಚಿದ್ವಲ್ರಿ. ಇಲ್ಲಿ ಬಂದು ಮೆಜೆಸ್ಟಿಕ್ ಬಸ್ ಸ್ಟಾಪ್ದಾಗ ನಿಂತಿದ್ದೇವ್ರಿ. ಎಲ್ಲಿದೆ ರೀ? ಬನ್ನಿ, ತರ್ದ ತಾಸು ಆತ್ರಿ ನಿಮಗೆ. ಎಷ್ಟೊತ್ತಾತು ನಾವು ಫೋನ್ ಹಚ್ಚಾತ್ರಿ, ನಿಮಗೆ ಫೋನ ಹತ್ವಲ್ದ್ರಿ. ಹೌದು, ಬಂದು ನಿಂತು ಭಾಳ ಹೊತ್ತಾತು. ಒಂದು ಅರ್ಧ ತಾಸು, ಇನ್ನೊಂದು ಅರ್ಧ ತಾಸು ನಿಂದ್ರಿ. ಒಂದಿಟ್ಟು ಕೆಲಸ ಐತಿ. ಒಂದಿಬ್ಬರು ಹುಡುಗರು ಬಂದಾರನು, ಅವ್ರನ್ನ ಕಂಪ್ನಿ ಕೆಲ್ಸಕ್ಕೆ ಹಚ್ಚಿ ಬರ್ತಾನೆ. ಒಂದಿಟ ನಿಂದ್ರಿ ಅಲ್ಲೇ ಮೆಜೆಸ್ಟಿಕ್ ಬಸ್ ಸ್ಟಾಪ್ದಾಗ ಒಂದು ಕಡೆ ನಿಂದ್ರಿ. ಏನಂದ್ರಲ್ಲೇ ಬರ್ತಾರಂತಾನೆ? ಇಲ್ಲ, ಒಂದು ಅರ್ಧ ತಾಸ್ದಾಗ ಬರ್ತಾರಂತ. ಕಾಯಿನ ಇಲ್ಲೇ ಒಂದು ಕಡೆ ನಿಂದ್ರ ಅಂದಾರು, ಹೇಳಿದಾರು. ಇಲ್ಲೇ ನಿಂದ್ರು. ಎಷ್ಟೊತ್ತಾತಲೆ ಫೋನ್ ಹಚ್ಚೋರು ಇನ್ನೊಮ್ಮೆ? ಏನು ಬರಾಕ್ತಾರಲ್ಲ, ಅರ್ಧ ತಾಸು ಅಂದರು, 1 ತಾಸು ಆದರೂ ಇನ್ನೂ ಬರಾಕ್ತಾರಲ್ಲ. ಫೋನ್ ಹಚ್ಚಿ ಇನ್ನೊಮ್ಮೆ. ಹಚ್ತಾನೆ ತಡಿಲೇ. ರಿಂಗ್ ಆತ ತಡಿ. ಹಲೋ, ನಾವು ನಿಂತು ಭಾಳ ಹೊತ್ತಾತ್ರಿ. ನೀವು ಬರ್ರಿ ದೌಡ್, ನಮಗೆ ನಿಂತು ಸಾಕಾಗತ್ತೆ, ಕಾಲು ನೋವು ಸಾಕತ್ತು. ಇಲ್ಲಿ ಯಶವಂತಪುರ ಬಸ್ ಹೋಗ್ತಾವಲ್ರಿ, ಮಹಾಲಕ್ಷ್ಮಿ ಲೇಔಟಿಗೆ, ಅಲ್ಲಿ ಬಂದು ನಿಂತಿದ್ದೇವ್ರಿ ನಾವು. ಧಾರವಾಡದಿಂದ ಬಂದವ್ರು ನೀವು ಹುಡುಗರನು? ಹೌದ್ರಿ, ನಾವ ಕೆಲಸ ಐತೆ ಅಂತ ಹೇಳಿದ್ರಲ್ರಿ, ನಾವ ಅವ್ರಿ. ಎಲ್ಲೈತ್ರಿ ಕೆಲಸ? ಇಲ್ಲೇ ಐತ್ರೇನ ದೂರ ಐತ್ರಿ? ಇಲ್ಲೇ ಐತಪ್ಪ, ಕರ್ನಾಟಕ ಬಾರ್ಡ್ರಕ್ಕೆ ಅತ್ತಿಬೇಲಿ ಅನ್ನೋದೈತಿ, ಅಲ್ಲೇ ಐತಿ ಕೆಲಸ. ನಡ್ರಿ ಹೋಗುನು. ಪರಂದಮ್ ಸರ, ಯಾವ ಕೆಲಸ ಹಚ್ತೀರಿ ನಮಗ್ರಿ ಸರ? ಚಲೋ ಕೆಲಸ ಐತಿ ಅಪ್ಪ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆಲ್ಲ 15,000 ರೂಪಾಯಿ ಪಗಾರ ಮತ್ತು ಊಟ ರೂಮ ಎಲ್ಲ ಐತಿ, ಆರಾಮೈತಿ. ನೀವೇನು ತಿಳಿ ಕಟ್ಕೊಂಡು ತಿಂಗಳ 10 ತಾರೀಕು ಒಳಗೆ ಪೇಮೆಂಟ್ ಆಕೈತಿ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಚಲೋ ಕಂಪ್ನಿನೇ ಐತಿ. ಹೌದ್ರಿ, ಚಲೋ ಆಗ್ತವ್ರಿ. ಹಂಗಾರೆ ನಡ್ರಿ ಹೋಗುಣ. ಹಂಗಾರೆ ಇಬ್ರು ಕೂಡ 1,100,000 ರೂಪಾಯಿ ತಂದಿರಲು ಡಿಪಾಸಿಟ್ ಅಂತ ಇಡ್ಬೇಕು. ಅಲ್ಲಿ ಕೆಲ್ಸಕ್ಕೆ ಹಚ್ಬೇಕಾರ 1,100,000 ರೂಪಾಯಿ ಕೊಡ್ಬೇಕು, ಅಂದ್ರೆ ಅಲ್ಲಿ ಕೆಲಸ ಹಚ್ತಾರೆ. ಇಲ್ಲಾಂದ್ರೆ ಹಚ್ಚೋದಿಲ್ಲಪ್ಪ. 1,100,000 ರೂಪಾಯಿ ರೀ? ನಮ್ಮ ಕಡೆ ಅಟ್ ರೊಕ್ಕ ಇಲ್ರಿ. ನಾವೆಲ್ಲಿಂದ ತಗೊಂಡ್ರಿ ಅಟ? ನಾವು ಇದೇ ಫಸ್ಟ್ ಟೈಮ್ ಕೆಲ್ಸಕ್ಕೆ ಬಂದಿದ್ದೇವ್ರಿ. ನಮ್ಮ ಕಡೆ ಎಲ್ಲಿ ಬರ್ಬೇಕ್ರಿ? 1 ತಿಂಗಳು ಕೆಲಸ ಮಾಡ್ತಾವ್ರಿ, ಅದ್ರಾಗ ಕಟ್ ಮಾಡ್ಕೋರಿ. ಹಂಗಾರೆ ಕೆಲಸ ಇಲ್ಲಪ್ಪ, ಹೊಳ್ಳಿ ಹೋಗ್ಬಿಡ್ರಿ ಹಂಗಾರೆ ನೀವು. ರೀ ಹಂಗೆ ಮಾಡಬೇಡ್ರಿ ಪರಂದಮ್ಮ ಸರ್, ನಾವು ಅಲ್ಲಿಂದ ಊರಿಗೆ ಬಂದಿದ್ದೇವ್ರಿ. ಹಿಂಗೆ ಬಂದು ಇಲ್ಲಿ ಮೋಸ ಮಾಡಬೇಡ್ರಿ ನಮಗೆ. ಇಲ್ಲಪ್ಪ, ನಿಮಗೆ ನಾವು ಮೊದಲೇ ಹೇಳಿದ್ದೀನಲ್ಲ, 1,000 ರೂಪಾಯಿ ಫೀಸ್ ತುಂಬಕ್ಕೆ. ನೀವು 1,000 ರೂಪಾಯಿ, 1,000 ರೂಪಾಯಿ ನಾ ಹೇಳಿದ್ದೀನಿ ಆಲ್ರೆಡಿ. ಹೇಳಲಿಲ್ಲ ಅಂದ್ರೆ ಅದೊಂದು ಮಾತಪ್ಪ. ಹೌದ್ರಿ, ನಮ್ಮ ಮನ್ಯಾಗ ಅಟ್ ರೊಕ್ಕ ಕೊಡ್ಲಿಲ್ರಿ. ಬರೀ 500 ರೂಪಾಯಿ ಅಟ್ಟ ಕೊಟ್ಟು ಕಳಿಸಿದಾರ್ರಿ. ನನ್ನ ಕಡೆನೂ ಬರೀ 500 ರೂಪಾಯಿ ಐತ್ರಿ, ಭಾಳ ಇಲ್ರಿ. ಅದು ಖರ್ಚಿಗೆ ಏನೇನಿಲ್ಲ. ನಿಮ್ಗೆ ಕೊಟ್ಟಿವಂದ್ರೆ ನಮ್ಮ ಕೈಯಾಗ ಏನು ರೊಕ್ಕ ಇಲ್ಲ ಇಲ್ರಿ. ಅದಕ್ಕೆ ಪಗಾರ ಅದೇನು ಕೊಡ್ತೇವ್ರಿ. ಇಲ್ಲಾಂದ್ರೆ ನೀವು ಅಲ್ಲಿ ನಮ್ಮ ಪಗಾರದಾಗ ಕಟ್ ಮಾಡ್ಕೊರಿ ಪರಂದಮ್ ಸರ್. ಹಂಗೆಲ್ಲ ಬರೋದಿಲ್ಲಪ್ಪ. 500 ರೂಪಾಯಿ ರೊಕ್ಕ ಕೊಡ್ರಿ ಅತ್ತ. ತಗೋರಿ ಸರ್, ಈಗ 1,000 ರೂಪಾಯಿ ಅದಾವ್ರಿ. ಅದಾವ ತೋಪ 1,000 ರೂಪಾಯಿ. ಉಳಿದಿದ್ದು ಆಮೇಲೆ ಪಗಾರ ಅದಿಂದ ಕೊಡ್ರಿ. ಆಮೇಲೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ ನನಗೆ ಕೊಡ್ರಿ. ಯಾಕಂದ್ರೆ ನಿಮ್ಗೆ ಏನೋ ಬೇಕಿತ್ತಂದ್ರೆ ಈಗ ಜೆರಾಕ್ಸ್ ಮಾಡಿ ಇಟ್ಕೊಡ್ರಿ. ಅದಕ್ಕಾರ ಕೆಲ್ಸಕ್ಕದು ಹಾಕ್ಬೇಕಿತ್ತಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ರಿ. ಆಮೇಲೆ ನೀವು ರೊಕ್ಕ ಕೊಟ್ರಿ ಅಂದ್ರೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಕೊಡ್ತಾನೆ. ಹೌದ್ರಿ, ಆಯ್ತು ರೀ. ಅಲ್ಲಿ ಕೆಲ್ಸಕ್ಕೆ ಹೋಗ್ತೇವ್ರಿ, ಅಲ್ಲಿ ಕೊಡ್ತೇವ್ರಿ. ನಡ್ರಿ ಇನ್ನು ಹೋಗುನು. ಬರ್ರಿ ಹುಡುಗರ್ರಿ, ಒಳಗೆ ಬರ್ರಿ. ಬಂದಿದ್ದೇವ್ರಿ ಸರ. ದೋಸ್ತ ಫ್ಯಾಕ್ಟ್ರಿ ಚಲೋ ಐತು ಸರ್ ಹೇಳಿದಂಗೆ. ಸರ 8 ತಾಸು ಡ್ಯೂಟಿ ಅಂದ್ರಿ, 8 ತಾಸು ಐತ್ರಿ. OT ಮಾಡ್ರಿ, ಎಕ್ಸ್ಟ್ರಾ ಪಗಾರ ಕೊಡ್ತಾರಂತಾರೆ. ಹೌದ್ರಿ ಸರ? ಹೌದಪ್ಪ, ಇಲ್ಲಿ ಒಬ್ಬರು ಸರ್ ಅದನ್ನ ಭೇಟಿ ಮಾಡಿಸ್ತಾನೆ. ಅದ್ರ ಬಗ್ಗೆ ಅವರೆಲ್ಲ ಡೀಟೇಲ್ ಹೇಳ್ತಾರೋ, ಅದ್ರ ಬಗ್ಗೆ ನೀವು ಅವ್ರನ್ನ ಕೇಳ್ಕೊ. ನಾನು ಅವ್ರನ್ನ ಭೇಟಿ ಮಾಡಿ ಹೋಗ್ತೇನೆ ಇಲ್ಲಿಂದ. ಬಗ್ಗೆ ನಿಮಗೆಲ್ಲ ಪೂರ್ಣ ಮಾಹಿತಿ ಕೊಡ್ತಾರೆ ಅವ್ರು. ಇಲ್ಲೇ ಇದ್ರಲ್ಲ ಶಿವು ಸರ್, ಕಾಣ್ತಾನೆ ಇಲ್ಲ. ಮಂಡೆ ಬಿಸಿ ಮಾಡ್ತಾ ಇದ್ದಾರಲ್ಲಪ್ಪ. ಏನ್ರಿ ಪರಂದಮ್ ಸರ್, ಮತ್ತೆ ಯಾರೋ ಒಂದಿಬ್ಬರು ಹುಡುಗರು ಕರ್ಕೊಂಡ್ ಬಂದಿರಲ್ಲ? ಹೌದ್ರಿ, ನೀವು ಬೇಕಂತ ಹೇಳಿದಿರಲ್ಲ, ಮತ್ತು ಹುಡುಗರು ಬೇಕಂದ್ರೆ ಕರ್ಕೊಂಡು ಬರಬೇಕಲ್ರಿ. ಹೌದಪ್ಪ, ಎಷ್ಟು ಸಾಲಿ ಕಲ್ತಿರೋ ಹುಡುಗರೇ? ನಮ್ದು ಡಿಗ್ರಿ ಮಾಡಿದೇವ್ರಿ ಸರ್. ನಾ ಬರ್ತೇನೆ ರೀ ಸರ್, ಮತ್ತೆ ಭೇಟಿ ಆಗೋಣ್ರಿ ಸರ್. ಸರ ನಮಗೇನು ಕೆಲಸ ಹೇಳ್ತೀರಿ ಸರ್? ಮತ್ತು ಪೇಮೆಂಟ್ ಎಷ್ಟು ಐತ್ರಿ ಸರ ನಮಗೆ?
ಯಾಕಪ್ಪ ಪರಂದಾಮ ಸರ್ ನಿಮ್ಗೆ ಹೇಳಿಲ್ಲ ಪೇಮೆಂಟ್ ಎಷ್ಟೈತೆ ಅಂತ ಹೇಳಿ? ಹೇಳಿದಾರಿ ಸರ, ನಿಮ್ಮ ಬಾಯಿಲೆ ಅಟ್ ಕೇಳ್ಬೇಕು ಅನ್ನೋ ಸಂಬಂಧ ಕೇಳತ್ತಾರ ಸರ. ಏನು ನಮ್ಮ ಕಂಪ್ನಿಯಾಗ ಭಾರಿ ಪೇಮೆಂಟ್ ಆಯಿತು, ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗಬೇಡ. 4,000 ರೂಪಾಯಿ ಪೇಮೆಂಟ್ ಕೊಡ್ತೇವೆ, ಊಟ ಕೊಡ್ತೇವೆ, ರೂಮ್ ಕೊಡ್ತೇವೆ. ನೀವು ಚಿಂತೆನ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಆರಾಮ್ ಈಜಿ ಕೆಲಸ ಐತಿ. 4,000 ರೂಪಾಯಿ 4,000 ರೂಪಾಯಿ ಅಂದ್ರೆ ನಮ್ಮ ಊರಾಗ ಕೊಡ್ತಾರಲ್ರಿ, ಅಲ್ಲಿಂದ ನಾವು ಇಲ್ಲಿ ಯಾಕೆ ಬರೋಣ್ರಿ? ಇಲ್ರಿ ಪರಂದಮ್ಮ ಸರ್ ನಮ್ಗೆ 15,000 ರೂಪಾಯಿ ಪ್ಲಸ್ ಊಟ ಮತ್ತು ರೂಮ ಕೊಡ್ತಾನಂತ ಹೇಳಿದಾರೆ. ಅಂದಾಗ ನಾವು ಬಂದಿದ್ದೇವೆ, ಫೋನ್ ಹಚ್ಚಿ ಎಲ್ಲ ಕೇಳಿ ಮತ್ತು ಅವ್ರಿಗೆ 1,000 ರೂಪಾಯಿ ಕೊಟ್ಟಿದ್ದೇವೆ. ನೀವು 1,000 ರೂಪಾಯಿ, ನಾವು 1,000 ರೂಪಾಯಿ ಕೊಟ್ಟಿದ್ದೇವೆ ರೀ. ಹಿಂಗೆ ನಮಗೆ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ ಸರ. ಇಲ್ಲಪ್ಪ, ನೀವು ತಪ್ಪು ತಿಳ್ಕೊಂಡಿದ್ರಿ. ಇಲ್ಲೇ ಕೆಲಸ ಮಾಡತ್ತಾರ, ಅವ್ರನ್ನ ಕೇಳಿ. ಹೌದ್ರಿ, ತಡ್ರಂಗಾರ ಕೇಳ್ಯಾರ ಕೇಳೋಣ. ಏ ರಾಮು, ಬಾರಪ್ಪ ಇಲ್ಲೇ, ಬಾ ಇಲ್ಲೇ. ನೀವು ಎಷ್ಟು ಪಗಾರ ಐತೆ ಅಂತ ಕೇಳ್ರಪ್ಪ. ನಿಮಗೆ ಸಮಸ್ಯೆ ಬಂದಂಗೆ ಆಗುತ್ತೆ. ನಾವು ಎಷ್ಟು ಪಗಾರ ಕೊಡ್ತೇವೆ ಏನು ಅನ್ನೋದು ನೀವೇ ಕೇಳ್ರಿ ಅವನು ಬಾಯ್ಲೆ. ಹೌದ್ರಿ ಸರ್. ಅಣ್ಣ ನಿಮ್ಗೆ ಎಷ್ಟು ಪೇಮೆಂಟ್ ಕೊಡ್ತಾರಣ್ಣ? 4,000 ರೂಪಾಯಿ ಕೊಡ್ತಾರಪ್ಪ, ಊಟ ರೂಮ್ ಎಲ್ಲ ಫ್ರೀ ಐತಿ, ಮತ್ತು ಕೆಲಸ ಮಾತ್ರ ಭಾಳ ಆರಾಮ ಐತಿ. ಕೆಲಸಕ್ಕೆ ಬೆಂಕಿ ಹಚ್ಚಿರಿ. 4,000 ರೂಪಾಯಿ ನಮಗೆ ಊರಾಗ ಕೊಡ್ತಾರೆ. ನಮಗೆ ಊಟ ರೂಮ್ ಫ್ರೀ ಪ್ಲಸ್ 15,000 ರೂಪಾಯಿ ಕೊಡ್ತಾರಂತೇಳಿ ನಾವು ಬಂದೀವಿ. ಮನ್ಯಾಗ ಬ್ಯಾಡ ಅಂದರು ನಾವು ಹೇಳ್ಕೊಂಡು ಬಂದಿದ್ವಿ. ಈಗ ಮನೆಗೆ ಹೆಂಗೆ ಹೋಗೋಣ ನಾವು? ಯಾವ ಮಕ ಇಟ್ಕೊಂಡು ಹೋಗೋಣ ನಾವು? ನಿಮ್ಮ ಇಷ್ಟ ಅಪ್ಪ. ನಮ್ಮಲ್ಲಿ ಇರೋ ರೂಲ್ಸ್ ಹಿಂಗೈತಿ. ನಾವು ಮೊದಲೇ ಹೇಳಿದ್ದೀವಿ, ಬೇಕಾದ್ರೆ ಒಬ್ಬ ಎಂಪ್ಲಾಯ್ನೂ ಕರೆದು ಹೇಳಿದ್ದೀವಿ. ನಾವು ಮೋಸ ಮಾಡೋದಿಲ್ಲ. ನಿಮಗೆ ಇಷ್ಟ ಇದ್ರೆ ಮಾಡಿರಿ, ಕಷ್ಟ ಆದ್ರೆ ಬಿಟ್ಟು ಹೋಗ್ರಿ. ಇದನ್ನು ಮೀರಿ ನಾವು ಏನು ಹೇಳೋಕ್ಕಾಗೋದಿಲ್ಲ. ಹೌದ್ರಿ, 4,000 ರೂಪಾಯಿ ಪಗಾರ ಕೊಡ್ತಾರ್ರಿ? ಹೌದು ಮರಯ್ಯ, ಅಷ್ಟೇ ಕೊಡೋದಿಲ್ಲ ಪಗಾರು. ನಿಮಗೆ ಯಾರು ಹೇಳಿದರು? ಆ ಪರಂದಾಮನಿಗೆ ಬುದ್ಧಿ ಸರಿಯಾಗಿಲ್ಲ. ಎಲ್ಲರಿಗೂ ಹೇಳಿ ಇದೇ ಥರ ಮೋಸ ಮಾಡಿ ಕರ್ಕೊಂಡು ಬರ್ತಾ ಇದ್ದಾನೆ. ಇದೇ ಥರ ಮೋಸ ಹೋಗಿದ್ದ ಜನರು ಸುಮಾರು ಇದ್ದಾರಪ್ಪ. ಊರಿಗೆ ಹೋಗಿ ಅವಮಾನ ಆಗುತ್ತಂತ ಇಲ್ಲೇ 4,000 ರೂಪಾಯಿಗೆ 1.5 ವರ್ಷದಿಂದ ದುಡಿತಾ ಇದ್ದಾರಪ್ಪ. ಲೇ, ನಿನಗೆ ಮೊದಲ ಹೇಳಿದ್ನ ಸರಿಯಾಗಿ ನೋಡ್ಕೊಂಡೇ ಇಲ್ಲ ಅಂತೇಳಿ. ಈಗ ನಾ ಹೆಂಗೆ ಮನೆಗೆ ಹೋಗ್ಲಿ, ಏನು ಮಾಡ್ಬೇಕು ಅನ್ನೋ ತಿಳಿಯತ್ತಿಲ್ಲ. ಈಗ 1,000 ರೂಪಾಯಿನೂ ಕೊಟ್ಟಿದ್ದೇವೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಕೊಟ್ಟಿದ್ದೇವೆ. ಹೆಂಗೆ ಏನು ಮಾಡೋದು ಈಗ ನಾವು? ರೊಕ್ಕ ಹೋಗಲಿ ಬಿಡ. ನಾವು ಈಗ ಮಾರ್ಕ್ಸ್ ಕಾರ್ಡ್ ಇಸ್ಕೊಳ್ಳೋದು ಹೆಂಗೆ, ಅದ್ರ ಬಗ್ಗೆ ಯೋಚನೆ ಮಾಡ. ಏನು ಮಾಡೋದು ನನಗೂ ತಿಳಿಯಾಕತ್ತವಲ್ದೆ. ನಡಿ, ಇವ್ರದ್ದು ಇಲ್ಲೇ ಕ್ಯಾಂಟೀನ್ ಐತೆ ಅಂತ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಯೋಚನೆ ಬರ್ತದೆ ತಿಳಿಯಾಗ. ಏನು ಮಾಡೋಣ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಈಗ ಆಗಿದ್ದಾತೀವ, ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಆಯ್ತು ರೀ, ನಾವು ಕೆಲಸ ಅಂತ ಮಾಡೋದಿಲ್ಲ. ಊರಿಗೆ ಹೋಗ್ತೇವೆ ನಾವು. ಪರಂದಾಮಗೆ ಭೇಟಿಯಾಕ್ಯವ ನಾವು. ಆಮೇಲೆ ನಾವು ನಮ್ಮ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡ ಮತ್ತು ನಮ್ಮ ರೊಕ್ಕ ಇಸ್ಕೊಂಡು ಹೋಗ್ತೇವೆ ರೀ. ಹೌದು, ಅವ್ನು ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲಪ್ಪ. ಅವ್ನು ಭೇಟಿ ಆಗೋದಿಲ್ಲ, ಅವ್ನು ಫೋನು ಎಬ್ಸೋದಿಲ್ಲ. ಅವ್ನು ಸಿಗೋದೇ ಇಲ್ಲ. ಇಲ್ಲಿ ಬಂದು ನಿನ್ನಂಥವ್ರು ಸಿಕ್ಕಾರು ಭಾಳ ಮಂದಿ ಅದಾರೆ. ಇದುವರೆಗೆ ಅವ್ರು ಎಷ್ಟು ಫೋನ್ ಹಚ್ಚಿರೂ ಸಿಕ್ಕಿಲ್ಲ. ನಿಮ್ಮ ಕೈಯಾಗ ಸಿಗ್ತಾನವ ಪಕ್ಕ. ಭಾಳ ಬೆರಿಕೆ ಅದಾನವ. ಹೌದ್ರಿ, ನೋಡ್ದೆ ತೋರಿ ಏನು ಮಾಡ್ತಾವತ್ತ ಅನ್ನೋದನ್ನು ಯೋಚನೆ ಮಾಡಿ ಹೇಳ್ತೇವ್ರಿ. ಆಯ್ತಪ್ಪ, ನಂದು ಒಳಗಡೆ ಕೆಲಸ ಐತಿ, ನಾ ಹೋಗ್ತೇನೆ. ಲೇ, ಹೆಂಗೆ ಮಾಡೋದ್ಲೇ ದೋಸ್ತ? ನನಗೂ ಯೋಚನೆ ಮಾಡೋಕೆ ಟೈಮ್ ಕೊಡಲಿ. ನನಗೂ ನಿನ್ನಂಗೆ ತಿಳಿ ಕೆಟ್ಟತಿ. ಮನ್ಯಾಗ ಏನು ಹೇಳ್ಬೇಕು ಅನ್ನೋದು ತಿಳಿಯಾಗ್ತಾ ಇರಲಿಲ್ಲ. ಮೊದಲು ಯೋಚನೆ ಮಾಡಿ, ಮೊದಲು ಮಾರ್ಕ್ಸ್ ಕಾರ್ಡ್ ತೊಗೊಂಡು ಎಲ್ಲರೂ ಗೌರ್ಮೆಂಟ್ ನೌಕರಿಗೆ ಹಾಕ್ಬೇಕಂದ್ರೆ ಮಾರ್ಕ್ಸ್ ಕಾರ್ಡ್ ಬೇಕು. ರೊಕ್ಕ ನಾವು ಹೆಂಗಾರ ಗಳಿಸ್ಬೋದು. ಮೊದಲು ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಮೊದಲು ಏನರ ತಿನ್ನೂ ಅಂದ್ರೆ ತಲೆ ಓಡ್ತತಿ. ಆಯಿತು, ಅಷ್ಟ ಮಾಡೋಣ. ಏನು ತಿಳಿಯೋದು ಐಡಿಯಾ ಹೊಡಿಯತ್ತಿಲ್ಲ ದೋಸ್ತ. ತಲೆಯಾಗ ಒಂದು ಐಡಿಯಾ ಹೊಡಿತಿಲ್ಲ. ಅವನು ಮಾಡೋಣ. ಅವನು ಮಾರ್ಕ್ಸ್ ಕಾರ್ಡು ಕೊಡ್ತಾನು, ರೊಕ್ಕನೂ ಕೊಡ್ತಾನ ಅವನು. ಏನು ಹೊಡಿತ ಹೇಳಿ ನನಗಾಟ. ನಾ ಎಲ್ಲ ನಿನಗೆ ಹೇಳ್ತೀನಿ. ಅವ್ನು ಬರಲಿ, ಬಂದಿಂದ ನನಗೆಲ್ಲ ಹೇಳ್ತಾನೆ. ಅವಾಗ ನೀ ಅವ್ನು ಮಾಡುವಂತೆ ಮದ್ವಿ. ಇಲ್ಲಿಂದ ಹೊರಗೆ ಹೋಗೋನು, ಅವ್ನು ಕರಿನಲ್ಲಿ ಹೊರಗಡೆ ಅವ್ನು ಬರ್ತಾನ ಅವಾಗ. ಆಯ್ತು ನಡಿ, ಹೊರಗೆ ಹೋಗೋಣ ನಡಿ. ಈ ಫ್ಯಾಕ್ಟ್ರಿಯಿಂದ ಹೊರಗೆ ಹೋಗೋನು. ಮೊದಲು ಇಲ್ಲಿಂದ ತಲೆ ತಿರುಗಿದಂಗೆ ಆಗತ್ತ ಮರ. ಇಲ್ಲಿ ನಮ್ಮಂಥವ್ರು ಎಷ್ಟು ಮಂದಿ ಬಕರ ಆಗಿದಾರು ಮರ. ಇಲ್ಲಿ ಏನ್ಸಿರು 20-25 ಹುಡುಗರು ಅದಾರು, 10-15 ಹುಡುಗಿಯರು ಅದಾರು. ಈ ನಮ್ಮನೆ ಮೋಸ ಮಾಡತ್ತಾರ. ಒಬ್ಬೊಬ್ಬರು 1,000-2,000 ರೂಪಾಯಿ ತಿಂದು ಇವ್ರ ಹೊಟ್ಟಿಗೆ ಅನ್ನ ತಿಂತಾರೋ ಹೇಳಿ ತಿಂತಾರೋ. ಹಿಂಗೆ ಮೋಸ ಮಾಡ್ರೆ ಬಡವ್ರ ಮಕ್ಕಳು ಎಲ್ಲಿ ಹೋಗ್ಬೇಕು? ಆಯ್ತು ನಡಿ, ಮಾತಾಡೋದು ಬೇಡ, ಹೊರಗೆ ಹೋಗೋಣ ನಡಿ. ದೋಸ್ತ, ಅವ್ನು ಫೋನ್ ಹಚ್ಚಿ ಇಲ್ಲಿ ಕರಿ ಕಳ್ಸವಂಗ. ನಾ ಏನು ಮಾತಾಡ್ಬೇಕು ಅನ್ನೋದು ನಿನಗೆಲ್ಲ ಹೇಳಿದ್ದೀನಿಲ್ಲ. ಹಂಗೆ ನೀ ಮಾತಾಡ್ನಿ. ಅವ ತಾನಾಗಿ ಇಲ್ಲಿ ಓಡಿ ಬರ್ತಾನ. ಹಲೋ, ರಿಂಗ್ ಆಗತ್ತೆ ದೋಸ್ತ. ಫೋನ್ ಸಾತಿಲ್ ತಡಿ. ಹಲೋ ಪರಂದಾಮ್ ಸರ, ನಾನು ರೀ ಶಂಕರ. ಇದು ಗದಗದಿಂದ ಮಾತಾಡೋದ್ರಿ ಶಂಕರ. ನೀವು ಬಾ ಅಂತ ಹೇಳಿದ್ರಿ ಅಲ್ರಿ, ಇಲ್ಲಿ ಒಂದು ಸ್ಕೂಲ್ ಕಡೆ ಬಂದು ನಿಂದ್ರಂದಿದ್ರಿ ಅಲ್ರಿ. ನಾವು ಇಲ್ಲಿ ಬಂದು ನಿಂತಿದ್ದೇವ್ರಿ ಸರ. ಹೌದು, ಅಲ್ಲಿ ನಿಂದ್ರಪ್ಪ. ಇಲ್ಲೊಂದು ಇಬ್ಬರು ಹುಡುಗರನ್ನ ಇದನ್ನು ಮಾಡಕ್ಕೆ ಬಂದಿದ್ನಿ. ಬನ್ನಿ, ಇನ್ನೊಂದು ತಾಸ್ದಾಗ ಬನ್ನಿ ಹೇಳ್ರಿ. ಏನಂದಲೇ ಬರ್ತಾನಂದಾನ ಇನ್ನೊಂದು ತಾಸ್ದಾಗ. ಬೋಸಡಿಗೆ ಅವನ ಚರ್ಮನ ಸುಲಿನ ಅವನು. ಇನ್ನೊಮ್ಮೆ ಯಾರಿಗೆ ಹಿಂಗೆ ಮೋಸ ಮಾಡಿರ್ಬಾರ್ದು. ಹಂಗೆ ಅವನು ಬುದ್ಧಿನ ಕಲ್ಸೋನು. ಅಷ್ಟ ಮಾಡೋನು ತೋರ್ರಿ ದೋಸ್ತ. ಇಲ್ಲಿ ಗದಗಿನಿಂದ ಹುಡುಗರು ಬಂದು ನಿಂತಿದ್ರು. ಇವರು ಧಾರವಾಡ ಹುಡುಗರಲ್ಲ. ಇಲ್ಯಾಕೆ ಕೆಲಸ ಮಾಡಿದ್ಬಿಟ್ಟು ಇಲ್ಯಾಕೆ ಬಂದು ನಿಂತಿದ್ದಾರೆ ಇವರು? ಏನು ನಂಗೂ ತಿಳಿಬಲ್ದು. ಹೋಗಿ ಮುಂದೆ ಹೋಗಿ ಏನು ಅನ್ನೋದು ಕೇಳ್ತಂತಾರೆ ಅವ್ರು. ಯಾಕರು ತಮ್ಮಗೌಡ್ರೆ, ಇಲ್ಯಾಕೆ ಬಂದು ನಿಂತಿದ್ದೀರಿ ನೀವು? ಇಲ್ಲಿ ಗದಗ ಹುಡುಗರು ಬರ್ತಾನಂತಿದ್ದರು, ನೋಡಿರಿ ಅವ್ರನ್ನ? ಕೆಲಸ ಮಾಡೋದು ಬಿಟ್ಟು ಇಲ್ಯಾಕೆ ಬಂದಿರಿ? ಇಲ್ರಿ, ನಮ್ದು ತಲೆ ಯಾಕೋ ಭಾಳ ನುಸಾತೈತ್ರಿ. ಅವರು ನಮ್ಮ ದೋಸ್ತುಗಳು ಅವರು ಇಲ್ಲೇ ಬರ್ತಾನಂತಂದಿದ್ರು. ಅದಕ್ಕೆ ನಾವು ಇಲ್ಲೇ ಬಂದು ನಿಂತಿದ್ದೀವಿ ರೀ. ಹೌದು, ಕೆಲಸ ಹೆಂಗೈತಿ? ಕೆಲಸ ಭಾರಿ ಸೂಪರ್ ಐತ್ರಿ ಸರ. ಪರಂದಾಮ್ ಸರ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ರೀ. ಏನು ಸಹಾಯ? ಮಾತ್ರ ರೊಕ್ಕ ಮಾತ್ರ ನನಗೆ ಕೇಳ್ಬೇಡಪ್ಪ. ನನ್ನ ಕಡೆ ರೊಕ್ಕ ಇಲ್ಲ. ನಾವೆಲ್ಲ ಆಫೀಸ್ಗೆ ರೊಕ್ಕ ಕೊಟ್ಟಿರ್ತೇವೆ.
ರೊಕ್ಕ ಅಲ್ರಿ ಸರ್, ನಮ್ದು ಮಾರ್ಕ್ಸ್ ಕಾರ್ಡ್ ಅಟ್ ಬೇಕಾಗಿತ್ತು ರೀ ಸರ್, ಅಟ್ ಒರಿಜಿನಲ್ ಒಟ್ಟು ಅರ್ಜಿ ಕರೆದಿದ್ರಿ, ಅದಕ್ಕೆ ಅಟ್ ಅಪ್ಲಿಕೇಶನ್ ಹಾಕೋದಿತ್ತು ರೀ. ನಿಮಗೆ ಮೊದಲೇ ಹೇಳಿದ್ನಲ್ಲೋ ಎಲ್ಲ ಜೆರಾಕ್ಸ್ ಮಾಡಿಸಿಟ್ಕೊ ಅಂತೇಳಿ, ಮತ್ತೆ ಯಾಕೆ ಹೊಳಮಳ ಕೇಳತ್ತೀರೋ? ನಿಮಗೆ ಎಷ್ಟು ಸತ ಹೇಳೋದು ನಾನು. ಹಂಗಲ್ರಿ, ನಾವು ಜೆರಾಕ್ಸ್ ಮಾಡಿಸೋದು ನೋಟ್ರಿ ಮಾಡಿಸಿರ್ಕಿಲ್ರಿ, ಎಲ್ಲ ನೋಟ್ರಿ ಮಾಡಿಸ್ಬೇಕಂತಾರೆ. ನೋಟ್ರಿ ಮಾಡಿಸ್ಬೇಕಂದ್ರೆ ಒರಿಜಿನಲ್ ಕೊಡೋಣತ್ತಾರೆ. ಒರಿಜಿನಲ್ ನೋಡ್ರೆ ನಿಮ್ಮ ಕಡೆ ಆಗೈತೆ ರೀ, ಏನು ಮಾಡ್ಬೇಕ್ರಿ ನಾವು ಈಗ ರೀ? ನೀವು ಒರಿಜಿನಲ್ ಕೊಟ್ರೆ ನಾವು ನೋಟ್ರಿ ಮಾಡಿಸ್ಕೊಂಡ್ರೆ ನಿಮ್ಗೆ ಹೊಳ್ ಕೊಡ್ತೇವೆ ರೀ ಸರ್. ನಾಟಕ ಮಾಡತ್ತೀರೇನು? ಇಲ್ರಿ ಸರ್, ನಾವು ಯಾಕೆ ನಾಟಕ ಮಾಡ್ಬೇಕಾರೆ ನಮ್ಮ ಹಿಂಬಾಲೆ ಬರ್ರಿ, ಅಲ್ಲೇ ನೋಟ್ರಿ ಮಾಡಿಸ್ಬಿಡ್ಬೇಕು ಪಟ್ನ, ನೀವ ತೊಗೊಂಡು ಬಿಡ್ರಿ ಅವನ. ಆಯ್ತುಪ್ಪ, ನಿಮ್ಮ ಮೇಲೆ ನಂಬಿಕೆ ಐತೆ ನನಗೆ. ನೀವು ಹುಡುಗರು ಚಲೋ ಭಾಳ ಅದೇರಿ. ತಗೋ ಕೊಡ್ತೇನೆ. ತಗೋರಿ, ಇದ್ರಾಗ ಇಬ್ಬರದು ಡಾಕ್ಯುಮೆಂಟ್ಸ್ ಅದಾವ, ತಗೋರಿ. ಹೌದ್ರಿ, ಚಲೋ ಆತ್ರಿ ಸರ್. ಬಡ ನೋಟ್ರಿ ಮಾಡಿಸ್ತಾರ, ನಿಮಗೆ ಕೊಡ್ತೇವ್ರಿ ಸರ್. ಮತ್ತು ಉಳಿದಿದ್ದು 1,000 ರೂಪಾಯಿ ಒಂದು ವಾರದಾಗ ನಮ್ಮ ಅಪ್ಪ ಹೇಳಿದೇನು ರೊಕ್ಕ ಹಾಕ್ತೇನೆ ಅಂದ್ರೆ ಅದನ್ನು ಕೊಡ್ತೇವ್ರಿ ಸರ್ ನಿಮಗೆ. ಅಲ್ಲೇ ನೀವು ಹುಡುಗರು ಭಾಳ ಚಲೋ ಅದಿರಲೇ. ಒಂದು ಗೌರ್ಮೆಂಟ್ ನೌಕರಿಗೆ ಹೊಂಟಿದ್ದೇವ್ರಿ, ನಿಮ್ಮ ಕಾಲು ಮುಟ್ಟು ನಾವು ಆಶೀರ್ವಾದ ತಗೋತೇವ್ರಿ. ನಮ್ಮ ತಂದೆ ತಾಯಿಗಳೆಲ್ಲ ಊರಾಗದಾರು, ನೀವ ಈಗ ನಮಗೆ ಹಿರಿಯರು ಇದ್ದಂಗೆ ನಿಮ್ಮ ಕಾಲು ಮುಟ್ಟು ನಮಸ್ಕಾರ ಮಾಡ್ತೇವ್ರಿ. ಭಾರಿ ಒಳ್ಳೆ ಸಂಸ್ಕೃತಿ ಐತಿರಲಿ ಹುಡುಗರೇ ನಿಮ್ಮಿಬ್ಬರಿಗೆ. ನಾ ಇಂಥ ಹುಡುಗರನ್ನ ಎಲ್ಲಿ ನೋಡ್ರಿಕೇನೆ ಇಲ್ಲೋ. ಇಲ್ಲಿ ಅವ್ನು ಹಿಡ್ಕೊಂಡಿದ್ದಾನೆ ಗೊತ್ತವನು, ಎಷ್ಟು ಮಂದಿ ಈ ಥರ ಮೋಸ ಮಾಡಿದಾನು. ಅವನು ಬಿಡಬೇಡ, ಅವನು ಪರಂದ, ಅವನು ಕೂದಲೇ ಅವನು ಒಂದು ಚಂಡ ಮೇಲೆ ಇದೇ ಥರ ಮೋಸ ಮಾಡ್ತಿ ಮಂದಿಗೆ, ಹುಡುಗರಿಗೆ ಅಲ್ಲಿ ಎಷ್ಟು ಸಂಬಂಧ ಇದೆ ಅನ್ನೋದು ಬಿಡೋದಲ್ಲ ನಿನ್ನ ಮಗನ. ಹಾಂ, ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಂತಡ್ರಿ. ನೀವು ಈ ನಮನಿ ಹೊಡ್ಯಾತೀರಿ ನೀವು. ಹೆಂಗೆ ಹೋಗ್ತೀರಿ ನೋಡ್ತಾನ ಬೆಂಗಳೂರು ಇಲ್ಲಿಂದ. ಕರೀಲಿ ಮಗನ ಕರಿ, ನೀನು ಏನೇನು ಮಾಡಿ ಅನ್ನೋದೆಲ್ಲ ಹೇಳ್ತಾನೆ. ನಿನ್ನ ಗಣಂದಾರಿ ಕೆಲಸ ಅವರೇ ನಿನ್ನ ಒಂದು 4 ಲಕ್ಷ ಹಾಕ್ತಾರೆ, ಅವಾಗ ಗೊತ್ತಾಗತ್ತೆ. ಏನು ನಮ್ಮ ರೊಕ್ಕ ಕೊಡ್ತೀಯೋ ಏನೋ ನೀನು ಹಿಡ್ದ ನೀನು. ಸಾಕು, ಇನ್ನೂ ಅಷ್ಟು ಬೇಕಾಗಿದ್ದಾವ ನಿನಗೆ. ಈಗ ಕೊಟ್ಟಿದ್ದ ಕಜ್ಜಾಯ ಸಾಕು, ಇನ್ನಷ್ಟು ಬೇಕು ನಿನಗೆ. ನಿನ್ನ ಮಕ ಬಾಯಿ ಹೊಡೆದು ಇನ್ನೂ ಸಾಕಾಗಿಲ್ಲ ನಿನಗೆ. ಆಯಿತು, ನಾನು ಬಿಡ್ರಿ, ನಿಮ್ಮ ರೊಕ್ಕ ಕೊಡ್ತಾನಪ್ಪ, ಕೊಡ್ತಾನಂತೇಳಿ ಜಿಗದು ಓಡಿದೆ ಅಂದ್ರೆ ಮಗನ ನೀನು ಬಿಡೋದನ್ನ ಇಲ್ಲ. ನಾವು ಮೊದಲ ಧಾರವಾಡದವ್ರದ್ರ ನಾವು. ಇಲ್ಲಪ್ಪ, ಇನ್ನೊಮ್ಮೆ ಈ ಥರ ಯಾರಿಗೂ ಮೋಸ ಮಾಡೋದಿಲ್ಲ ನಾನು. ಆಯ್ತು ಬಿಡ್ರಿ, ನಿಮ್ಮ ರೊಕ್ಕ ಕೊಡ್ತಾನ ಮಾರಾಯ. ಬಿಡು ದೋಸ್ತ, ಇಷ್ಟೆಲ್ಲ ಹೇಳತ್ತಾನ ಬಿಡ. ಅವ್ನು ಎಲ್ಲಾರು ಓಡಿ ಹೋಗಲಿ, ಅವ್ನು ಐತೆ ಒಂದು ಪಜಿತಿ. ಹೆಂಗೈತಿ ಕಜ್ಜಾಯ ಚಲೋ ಸಿಕ್ಕಿಲ್ಲ ನಿನಗೆ? ಕಜ್ಜಾಯ ಬೇಕಾಗಿತ್ತು ನಿನಗೆ, ಅದಕ್ಕೆ ಹಂಗೆ ಮಾಡತ್ತಿದ್ದಿ. ದೌಡ್ ತೆಗಿ ರೊಕ್ಕ ಏನು ನಮಗೆ ಮಾಡಕ್ಕೆ ಟೈಮ್ ಇಲ್ಲ. ಟ್ರೈನ್ ಟೈಮ್ ಆಕತಿ, ನಾವು ಹೋಗ್ತೇವೇನು. ಕೊಡ್ತಾನೆ ತಡಿಯಪ್ಪ, ಕೊಡ್ತೇನೆ. ಹಾಂ, ತಗೋರಿ ನಿಮ್ಮ ರೊಕ್ಕ. ಬಿಡೋ ದೋಸ್ತ, ರೊಕ್ಕ ಬಂದು ನಮ್ಮ ರೊಕ್ಕ ಏನಾರ ಹಾಳು ಹಾಕೊಂಡು ಹೋಗಲ್ಲ. ಇನ್ನೊಮ್ಮೆ ಈ ಥರ ಯಾರಿಗಾರು ಮೋಸ ಮಾಡಿದ್ದೆ ಅಂದ್ರೆ ನಾವು ನಿನ್ನ ಕ್ಷಮಿಸ್ಬೋದು. ಆ ದೇವರನ್ನು ಒಬ್ಬ ಇರ್ತಾನೆ ಮ್ಯಾಲೆ, ಅವ್ನು ನಿನ್ನ ಕ್ಷಮಿಸೋದಿಲ್ಲ. ಈ ಥರ ಮೋಸ ಮಾಡಬೇಡ್ರಿ, ದುಡುತ್ತೀನ್ರಿ. ಯಾಕೆ ಬಡವ್ರ ಮಕ್ಕಳು ಈ ಥರ ಮೋಸ ಮಾಡ್ತೀರಿ? ಅಲ್ಲಿಂದ ನಂಬಿ ಬಂದಿರ್ತಾನೋ ಕೆಲಸಕ್ಕೆ, ಈ ಥರ ನೀವು ಮೋಸ ಮಾಡಬಾರ್ದು. ಆಯ್ತಪ್ಪ, ಚಲೋ ಆತ. ನಡಿ ಮರ, ಊರಾಗ 4,000 ರೂಪಾಯಿ ಕೊಡವಲ್ರಕ್ಕ. ದೂರದ ಗುಡ್ಡ ಕಣ್ಣಿಗೆ ನುಣ್ಣಂತಾರ, ಸುಳ್ಳಲ್ಲ. ಹಿರಿಯರ ಸುಳ್ಳ ಶಾಸ್ತ್ರ ಮಾಡಿಲ್ಲ ಅದನ್ನು. ನಾವು ಬಂದು ಭಾಳ ತಪ್ಪು ಕೆಲಸ ಮಾಡಿದ್ದೀವಿ. ನಾವು ಮನ್ಯಾಗ ಬೇದ್ರ ಬೇವಲ್ರಕ್ಕ, ಊರಿಗೆ ಹೋಗೋಣ ನಡಿ ದೋಸ್ತ. ಇದ ಮಾಡೋಣ. ಇನ್ನೊಮ್ಮೆ ಏನರ ಮಾಡಿದ್ದಿ, ಎಲ್ಲರ ಆಡೋದು ಕೊಟ್ಟಿದ್ದಿ, ನಮಗೆ ಹಿಂಗೆ ಬಿದ್ದಿತ್ತಂದ್ರೆ ನೀನು ನಾವು ಬಿಡೋದಿಲ್ಲ. ನಿನ್ನ ಜನ್ಮ ಜಾಲಾಡಿ ಕೈ ಬಿಡ್ತೇವೆ. ಆಯ್ತಪ್ಪ, ಇನ್ನೊಮ್ಮೆ ಹಂಗೆ ಮಾಡೋದಿಲ್ಲ. ತಪ್ಪಾಯ್ತು, ನಾನು ಕ್ಷಮಿಸ್ಬಿಡ್ರಿ. ಹೊರಬೇಡಿ ಇಲ್ಲಿಂದ, ಭಾಳ ಶಾನೆ ಇದೆ, ಹೋಗ. ಲೇ ದೋಸ್ತ, ಅಂತೂ ಇಂತೂ ಮಾರ್ಕ್ಸ್ ಕಾರ್ಡು ಬಂದು, ರೊಕ್ಕ ಬಂತು, ಮನೆಗೆ ಹೋಗೋಣ ನಡಿ. ಮನ್ಯಾಗ ಏನರ ಅನ್ವಲ್ರಕ್ಕ, ಅಲ್ಲೇ 4,000 ರೂಪಾಯಿ ಪಗಾರ ಕೊಡ್ತಾರೆ ಊರಾಗ. ಅಲ್ಲೇ ಮಾಡೋಣ, ಅಲ್ಲೇ ಮನ್ಯಾಗ ಊಟ ಸಿಗ್ತೈತಿ. ಇನ್ನೊಮ್ಮೆ ನಂಬೆ ಎಲ್ಲಿ ಯಾವ ಊರಿಗೆ ಹೋಗ್ಬಾರ್ದಪ್ಪ. ದೊಡ್ಡ ಅನುಭವ ಆಗ್ತೈತಿ ನಮಗೆ. ದೂರದ ಗುಡ್ಡ ಕನಗನ್ನ ಇದ್ದೂರಾಗ ಕೆಲಸ ಮಾಡೋಣ ನಡಿ, ಹೋಗೋಣ ದೋಸ್ತ. ಈ ವಿಡಿಯೋ ಕೇವಲ ಕಾಲ್ಪನಿಕೋಸ್ಕರ ಮಾಡೈತಿ, ಮತ್ತು ಯಾವುದು ಕೆಟ್ಟ ದೃಷ್ಟಿಯಿಂದ ಅಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.